ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶ್ರೀಗಳ ಆರೋಗ್ಯವನ್ನು ಡಿಸಿಎಂ ಪರಮೇಶ್ವರ್ ವಿಚಾರಣೆ ಮಾಡಿದ್ದಾರೆ. ಹಿರಿಯ ಶ್ರೀಗಳ ಜೊತೆ ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಸೊ ಈಗಾಗಲೇ ಅವರು ಕೂಡ ಬಂದು ವಾಪಸ್ ಮಠದ ಆಡಳಿತ ಕಚೇರಿಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆಯನ್ನು ಕಿರಿಯ ಶ್ರೀಗಳ ಜೊತೆ ನಡೆಸ್ತಾರೆ. ಹಾಗೆಯೇ ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ವೈದ್ಯರಿಂದ ಪಡ್ಕೊಂಡಿದ್ದಾರೆ ಡಿಸಿಎಂ ಪರಮೇಶ್ವರ್. ಇನ್ನು ಭದ್ರತೆ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಕೆಲಸಗಳು ಕಾರ್ಯಗಳು ನಡೀತಾ ಇದ್ದಾವೆ. ಸುಮಾರು 20 LED ಸ್ಕ್ರೀನ್ಗಳನ್ನು ಅಲ್ಲಿ ಹಾಕಲಾಗ್ತಾ ಇದೆ. ಹಾಗೆಯೇ 70 CCTVಗಳನ್ನು ಹಾಕಲಾಗಿದೆ. ಶ್ರೀಗಳ ಆರೋಗ್ಯದ ಕುರಿತು ಇಂಚಿಂಚು ಮಾಹಿತಿಯನ್ನು ಪಡೀತಾ ಇದ್ದಾರೆ ಡಿಸಿಎಂ ಪರಮೇಶ್ವರ್. ಆ ಸ್ಥಳದಲ್ಲೇ ಇದ್ದಾರೆ, ಮಠದ ಆವರಣದಲ್ಲಿಯೇ ಇದ್ದಾರೆ. ಹಳೆಯ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ದರ್ಶನವನ್ನು ಮಾಡಿ ನಂತರ ಹೊರಗಡೆ ಬಂದಂಥ ಡಿಸಿಎಂ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಯಾವುದೇ ರೀತಿಯಲ್ಲೂ ಕೊಡಲಿಲ್ಲ. ಆದರೆ ನೇರವಾಗಿ ಅವರು ಹೋಗಿದ್ದು ಈಗ ಗಮನಿಸ್ತಾ ಇದ್ದೀರಿ ಮಠದ ಆಡಳಿತ ಕಚೇರಿಗೆ. ಅಲ್ಲಿಯೇ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಯಾವಾಗಲೂ ಕುಳಿತಿರ್ತಾಯಿದ್ರು. ಆ ಒಂದು ಕಚೇರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡತಗಳು ಕೂಡ ಅದೇ ಒಂದು ಆಡಳಿತ ಕಚೇರಿಯಲ್ಲಿ ಇರ್ತಾಯಿದ್ವು. ಹೆಚ್ಚಿನ ಹೊತ್ತು ಅಲ್ಲಿಯೇ ಕಳೀತಾ ಇದ್ದರು. ಇದೀಗ ಅದೇ ಜಾಗಕ್ಕೆ ಭೇಟಿಯನ್ನು ಕೊಟ್ಟು ಕಿರಿಯ ಶ್ರೀಗಳ ಜೊತೆ ಸುಮಾರು 20 ನಿಮಿಷಗಳ ಕಾಲ ಸಮಾಲೋಚನೆಯನ್ನು ಡಿಸಿಎಂ ನಡೆಸಿದ್ದಾರೆ. ಶ್ರೀಗಳ ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅದರ ಜೊತೆಗೆ ಮುಂದಿನ ಕ್ರಮಗಳು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಇಡೀ ಆಡಳಿತ ಮಂಡಳಿಯ ಜೊತೆ ಒಂದು ವಿಚಾರಣೆಯನ್ನು ನಡೆಸಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಇನ್ನು ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಭದ್ರತೆಯ ಹಿತದೃಷ್ಟಿ ಜೊತೆಗೆ ಆರೋಗ್ಯ ಚೇತರಿಕೆಗೆ ಬೇರೆ ಏನು ವ್ಯವಸ್ಥೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗಂಭೀರವಾದಂತಹ ಗಹನವಾದಂತಹ ಚರ್ಚೆಯನ್ನು ಕಿರಿಯ ಶ್ರೀಗಳ ಜೊತೆ ಡಿಸಿಎಂ ನಡೆಸಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇನ್ನು CM HD ಕುಮಾರಸ್ವಾಮಿ ಕೂಡ ಇದೀಗ ಮಠದ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ MB ಪಾಟೀಲ್ ಇದೀಗ ಮಠದ ಆವರಣದಲ್ಲಿದ್ದಾರೆ. ಹಳೆಯ ಮಠದಲ್ಲಿ ಶ್ರೀಗಳ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನು ಸಿದ್ಧಗಂಗಾ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ.